ವಿದ್ಯಾರ್ಥಿಗಳೇ, ಈಗ ನಿನ್ನೆ ಮಾಡಿರ್ತಕ್ಕಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ 3 ಚರಣಗಳು ತಿಳ್ಕೊಂಡ್ರಿ. ಈಗ ನಿನ್ನೆ ಒಂದು ಹೋಮ್ವರ್ಕ್ ಕೊಟ್ಟಿದ್ವಿ ಅಲ್ವಾ? ಬೇಗ ಬೇಗ ಹೋಮ್ವರ್ಕ್ ತೆಗೆದು ನೋಡೋಣ. ಕೇಳಿಲಿ. ಈಗ ಹಿಂದೆ ನಾವು ತಿಳ್ಕೊಂಡಂತಹ 3 ಪದ್ಯಗಳ 3 ಚರಣಗಳನ್ನ ನಾವು ಪುನರಾವರ್ತನೆ ಮಾಡ್ತಾ ಮುಂದಿನ ಪದ್ಯಕ್ಕೆ ಹೋಗೋಣ. ನೋಡಿಲಿ, ಈರುಳು ಅಡಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ. ಇಲ್ಲಿ ಕವಿ ದ.ರಾ. ಬೇಂದ್ರೆಯವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಲ್ವಾ? ಅವ್ರ ಕಾವ್ಯನಾಮ ಯಾವುದು? ಅಂಬಿಕಾತನೆಯ. ಅವ್ರು ಬರ್ತಿರ್ತಕ್ಕಂಥ ಕೃತಿಗಳಂದ್ರೆ ಹೆಸರು ಹೇಳ್ತೀರಾ? ನಾಲ್ಕು ತಂತಿ, ಇದು ಕವನ ಸಂಕಲನ, ಸೂರ್ಯಪಾನ, ಮೇಘದೂತ, ಹೀಗೆ ಹಲವಾರು ಕೃತಿಗಳನ್ನ ರಚನೆ ಮಾಡಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಕವಿ. ಈ ದ.ರಾ. ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಗರಿ ಎಂಬ ಕವನ ಸಂಕಲನದಿಂದ ಆದಂತಹ ಒಂದು ಪದ್ಯ ಭಾಗ ಹಕ್ಕಿ ಹಾರುತ್ತಿದೆ ನೋಡಿದಿರ. ಈ ಪದ್ಯ ಭಾಗದಲ್ಲಿ ನಾವು ಮೊದಲ 3 ಚರಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ನೋಡಿ, ಈರುಳು ಅಡಿದು ದಿನ ದಿನ ಬೆಳಗ್ಗೆ ಅಂದ್ರೆ ದಿನನಿತ್ಯ ಕತ್ತಲೆ ಆಗ್ತಾ ಇದೆ, ಆಗುತ್ತಲ್ಲ? ಈರುಳು ಅಡಿದು, ಕತ್ತಲೆ ಕಳೆದ ಮೇಲೆ ಅಳಿದು ಅಂದ್ರೆ ಕತ್ತಲೆ ಕಳೆದೋದ್ಮೇಲೆ ದಿನ ದಿನ ಬೆಳಗ್ಗೆ, ದಿನನಿತ್ಯನೂ ಕತ್ತಲಾಗುತ್ತೆ, ಅದೇ ರೀತಿ ದಿನನಿತ್ಯವೂ ಬೆಳಕಾಗುತ್ತೆ. ಈರುಳು ಅಳಿದು ದಿನ ದಿನ ಬೆಳಗ್ಗೆ, ದಿನನಿತ್ಯ ಕತ್ತಲಾಗುತ್ತೆ, ಅದೇ ರೀತಿ ದಿನನಿತ್ಯನೂ ಬೆಳಕಾಗುತ್ತೆ. ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎರೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದೀರಾ. ಪ್ರತಿನಿತ್ಯ ಕತ್ತಲಾಗುತ್ತೆ, ಪ್ರತಿನಿತ್ಯನೂ ಬೆಳಕಾಗುತ್ತೆ. ಬೆಳಕಾದ ತಕ್ಷಣ ಪಕ್ಷಿಗಳೆಲ್ಲ ತನ್ನ ಗೂಡನ್ನ ಬಿಟ್ಟು ಅವು ಆಹಾರಕ್ಕಾಗಿ ಗೂಡಿನಿಂದ ಹೊರಗೆ ಹಾರತವೆ. ಅವು ಯಾವ ರೀತಿ ಆಹಾರವನ್ನು ಹುಡುಕೊಂಡವು ಹಾರ್ತವೆ? ಆಕಾಶ ಮಾರ್ಗವಾಗಿ ಹಾರ್ತಾ 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 ಅವು ಗಾವುದ 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 ಮುಂದೆ ಮೈಲಿಗಟ್ಟಲೆ ದೂರಕ್ಕೆ ಹಾರ್ತವೆ. ಯಾವ ರೀತಿ ಹಾರ್ತವೆ? ಎವೆ ತೆರೆದಿಕ್ಕುವ ಹೊತ್ತಿನ ಹೊಳಗೆ, ಕಣ್ಣು ಮುಚ್ಚಿ ಕಣ್ಣು ತೆಗೆಯದೊಳಗಾಗಿ ಮೈಲಿಗಟ್ಟಲೆ ದೂರದವರೆಗೆ ಆ ಪಕ್ಷಿಗಳು ಹಾರ್ತವೆ ಅಂತ ನೀವು ನೋಡಿರ್ಬೋದು ಅಂತ ಕೇಳಿರ್ಬೋದು. ಹೆಜ್ಜಾರ್ಲೆ ಅಂತ ಕರೀತಾರೆ, ಬೆಳ್ಳ ಹಕ್ಕಿ ಅಂತ ಕರೀತಾರೆ. ಅವು ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ, ಅದು ನಮ್ಮ ರಾಜ್ಯಕ್ಕೆ ಬಂದು ಇಲ್ಲಿ ವಾತಾವರಣ
ಇರೋದ್ರಿಂದ ಈ ಕೊಕ್ರೆ ಬೆಳ್ಳೂರು ಅಂತ ಕೇಳಿರ್ಬೋದು ನೀವು. ಮಂಡ್ಯ ಹತ್ರ ಇರ್ತಕ್ಕಂಥ ಕೊಕ್ರೆ ಬೆಳ್ಳೂರು, ಅಲ್ಲಿ ಬೇರೆ ಬೇರೆ ದೇಶದಿಂದ ಬಂದಂತಹ ಹೆಜ್ಜಾನೆಗಳು, ಬೆಳ್ಳಿ ಹಕ್ಕಿಗಳು ಅಂತ ಕರೀತಾರೆ. ಆ ಹೆಜ್ಜಾನೆಗಳು ಬಂದಿಲ್ಲಿ ವಾಸ ಮಾಡಿ ಹಲವು ತಿಂಗಳ ಕಾಲ ಇಲ್ಲೇ ಜೀವನವನ್ನು ನಡೆಸ್ತಾರೆ. ಗೂಡು ಕಟ್ಕೊಂಡು ಮೊಟ್ಟೆ ಇಟ್ಟು ಮರಿ ಮಾಡಿ ಅವುಗಳನ್ನು ದೊಡ್ಡ ಮಾಡ್ಕೊಂಡು ನಂತರ ಅವು ದೇಶಕ್ಕೆ ಹೊರಟೋಗ್ತಾವೆ. ಬೇಸಿಗೆ ಕಾಲ ಬಂದ ತಕ್ಷಣ ಇಲ್ಲಿ ಬಿಸಿಲಿಗೆ ತಡೆಯೋದಿಲ್ಲ, ವಾಪಸ್ ಹೊರಟೋಗ್ಬಿಡೋದು. ಹಾಗೆ ಎಷ್ಟು ದೂರದಿಂದ ಬರ್ತಾವ ನೋಡಿ ಆ ಪಕ್ಷಿಗಳು, ಗೊತ್ತಾಯ್ತು? ಹಾಗೇನೆ ಅವು ಗಾವುದ ಮುಂದೆ ಮೈಲಿಗಟ್ಟಲೆ ದೂರದಿಂದ ಬರ್ತವೆ, ಮತ್ತೆ ಕಣ್ಮುಚ್ಚಿ ಕಣ್ ತೆಗೆದೊಳಗೆ ವೇಗವಾಗಿ ಹಾಕ್ತವೆ. ಹಾಗೇನೆ ಕಾಲ ಪಕ್ಷಿ ಕೂಡ ಕಣ್ಮುಚ್ಚಿ ಕಣ್ ತೆಗೆದೊಳಗಾಗಿ ಸಮಯ ಅನ್ನೋದು ಉಳ್ಳೋಗ್ತಾ ಇದೆ. ಈಗಾಗಲೇ ನೋಡಿ ಜೂನ್ ಜುಲೈ ಮುಗ್ತಾ ಬಂತು, 2 ತಿಂಗಳು ಕಳೆದ್ಬಿಟ್ರಿ. ಇನ್ನು 8 ತಿಂಗಳೊಳಗಾಗಿ SSLC ವಾರ್ಷಿಕ ಪರೀಕ್ಷೆಯನ್ನ ಎದುರಿಸಬೇಕಾಗುತ್ತೆ. ಆ 8 ತಿಂಗಳಿಗೆ ನೀವೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಹೌದಾ? ಕಾಲ ಪಕ್ಷಿ ನೋಡಿ ಹೇಗೆ ಹೊರಟುತ್ತೋ ಹಾಗೆ ಕಾಲ ಅನ್ನೋದು ಪಕ್ಷಿ ವೇಗವಾಗಿ ಹಾರುತ್ತೋ ಹಾಗೆ ಕಾಲ ಅಂತಕ್ಕಂಥದ್ದು ವೇಗವಾಗಿ ಕಳೆದೋಗ್ತಾ ಇರುತ್ತೆ. ಆಮೇಲೆ ಮುಂದಿನ ಪದ್ಯ ನೋಡಿ, ಕರಿನೇರೆ ಬಣ್ಣದ ಪುಚ್ಚಗಳುಂಟು. ಕರಿನೇರೆ ಬಣ್ಣದ ಪುಚ್ಚಗಳುಂಟು. ಆ ಪಕ್ಷಿ, ಕಾಲ ಪಕ್ಷಿಯ ಪುಕ್ಕುಗಳಾಗಿದ್ದಾವೆ, ಕರಿ ಬಣ್ಣದಿದ್ದಾವೆ. ನರೆ ಬಣ್ಣ, ನರೆ ಅಂದ್ರೆ ಬಿಳಿಯ ಬಣ್ಣ, ಕರಿ ಬಣ್ಣ ಮತ್ತು ಬಿಳಿಯ ಬಣ್ಣಗಳಿಂದ ಕೂಡಿರ್ತಕ್ಕಂಥ ಪುಚ್ಚ ಅಂದ್ರೆ ಪುಕ್ಕ. ಹಿಂದ್ಗಡೆ ಇರ್ತಾವ ನೋಡಿ ಪುಕ್ಕ, ಆ ಪಕ್ಷಿಯ ಪುಕ್ಕಗಳು. ಕರಿ ನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಉಂಟು. ಬಿಳಿ ಹೊಳೆ, ಬಿಳಿಯ ಬಣ್ಣದ ಮತ್ತು ಹೊಳೆಯ ಬಣ್ಣದ, ಹೊಳೆ ಬಂಗಾರದ ಬಣ್ಣದಂತಹ ಗರಿಗಳಿದ್ದಾವೆ. ಆ ಪಕ್ಷಿಗೆ ಬಿಳಿ ಬಣ್ಣದ ಗರಿಗಳಿದ್ದಾವೆ, ಹೊಳೆಯ ಬಣ್ಣತಕ್ಕಂಥ ಬಂಗಾರದ ಬಣ್ಣಗಳಿದ್ದಾವೆ. ಅಷ್ಟೇ ಅಲ್ಲ, ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು. 2 ರೆಕ್ಕೆ ಇದ್ದಾವೆ ಪಕ್ಷಿಗೆ, ಎಡಕ್ಕೊಂದು ಬಲಕ್ಕೊಂದು ರೆಕ್ಕೆ ಇದೆ. ಆ ರೆಕ್ಕೆಗಳ ಪುಚ್ಚಗಳ ಬಣ್ಣ ಎಂತದ್ದು? ಕೆನ್ನನ ಹೊನ್ನನ, ಕೆಂಪು ಬಣ್ಣ ಮತ್ತು ಬಂಗಾರದಂತ ಬಣ್ಣದ 2 ರೆಕ್ಕೆಗಳಿದ್ದಾವೆ. ಆ ಬಂಗಾರದ ಬಣ್ಣ ಮತ್ತು ಕೆಂಪು ಬಣ್ಣದ ಪುಚ್ಚಗಳನ್ನ, ಗರಿಗಳನ್ನ ಹೊಂದಿರತಕ್ಕಂತಹ 2 ರೆಕ್ಕೆಗಳು ಪಕ್ಕದಲ್ಲಿದ್ದಾವೆ. ಕಾಲ ಪಕ್ಷಿಯ ರೆಕ್ಕೆಗಳು ಎಂತ ಬಣ್ಣ ಇದಾವೆ? ಅಂದ್ರೆ ಕೆಂಪು ಬಣ್ಣದ, ಬಂಗಾರದಂತ ಬಣ್ಣದ ರೆಕ್ಕೆಗಳು, ಅಂದ್ರೆ ಬಣ್ಣದಿಂದ ಕೂಡಿರ್ತಕ್ಕಂಥ ರೆಕ್ಕೆಗಳು, 2 ರೆಕ್ಕೆಗಳು ಪಕ್ಕದಲ್ಲಿದ್ದಾವೆ. ಹಕ್ಕಿ ಹಾರುತ್ತಿದೆ, ನೋಡಿದ್ದೀರಾ? ಇನ್ನೇ 3ನೇ ಪದ್ಯ ನೋಡೋಣ. ನೀಲಮೇಘ ಮಂಡಲ ಸಮಬಣ್ಣ. ನೀಲಮೇಘ ಮಂಡಲ ಸಮಬಣ್ಣ, ಆಕಾಶದ ಬಣ್ಣ ಸಮನಾಗಿದೆ. ನೀಲಿ ಬಣ್ಣ, ಬಿಳಿ ಬಣ್ಣ ಎಲ್ಲದೂ ಸಮನಾಗಿ ಕಾಣುತ್ತೆ ನಮಗೆ. ಜೊತೆಗೆ ಮೇಘಗಳೆಲ್ಲ ಇರ್ತವೆ, ಮೋಡಗಳೆಲ್ಲ ಇದ್ದಾವೆ. ಅವೆಲ್ಲಗಳು ಕೂಡ ಕೂಡಿರ್ತಕ್ಕಂಥ ಒಂದು ಆಕಾಶದಲ್ಲಿ ಈ ಹಕ್ಕಿ ಹಾರ್ತಾ ಇದೆ. ಅದು ಹೇಗೆ ಕಾಣ್ತಾ ಇದೆ ಕವಿಯ ಕಣ್ಣಿಗೆ ಅಂದ್ರೆ, ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ. ಅಷ್ಟು ವೇಗವಾಗಿ ಹಾರ್ತಾ ಇರ್ತಕ್ಕಂಥ ಪಕ್ಷಿಯ ರೆಕ್ಕೆಗಳು ಎಲ್ಲಿ ಮುಗಿಲಿಗೆ ತಾಗ್ತವು ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಕವಿಯ ಕಣ್ಣಿಗೆ. ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಅಂದ್ರೆ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳನ್ನೇ ಮಾಲೆ ಮಾಡಿಕೊಂಡು ಈ ಕಾಲಪಕ್ಷಿ ಅನ್ನೋದು, ಕಾಲಪಕ್ಷಿ ಆಕಾಶದಲ್ಲಿರತಕ್ಕಂಥ ಚುಕ್ಕಿಗಳನ್ನ, ನಕ್ಷತ್ರಗಳನ್ನೇ ತನಗೆ ಮಾಲೆ ಮಾಡಿಕೊಂಡು ಇಡೀ ಸೂರ್ಯ ಮತ್ತು ಚಂದ್ರವನ್ನೇ ತನ್ನ 2 ಕಣ್ಣುಗಳನ್ನಾಗಿ ಮಾಡಿಕೊಂಡು ಈ ಕಾಲಪಕ್ಷಿ ಉರುಳಿ ಹೋಗ್ತಾ ಇದೆ. ದಿನನಿತ್ಯ ಇರುಳು ಬರ್ತಾ ಇದೆ, ದಿನನಿತ್ಯ ಹಗಲು ಬರ್ತಾ ಇದೆ. ಅರ್ಥ ಆಗ್ತಿದೆ ಪದ್ಯ? ಕಾಲ ಪಕ್ಷಿ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಅಥವಾ ಪ್ರಕೃತಿಯಲ್ಲಿರ್ತಕ್ಕಂಥ ಸೂರ್ಯ ಚಂದ್ರವನ್ನೇ ತನ್ನ 2 ಕಣ್ಣುಗಳನ್ನಾಗಿ ಮಾಡಿಕೊಂಡಿದೆ. ಜೊತೆಗೆ ಸೂರ್ಯ ಚಂದ್ರರನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಆಕಾಶದಲ್ಲಿರ್ತಕ್ಕಂತಹ
ನಕ್ಷತ್ರಗಳನ್ನೇ ಹಾರವನ್ನಾಗಿ ಮಾಡ್ಕೊಂಡ್ಬಿಟ್ಟಿದೆ ಕಾಲ ಪಕ್ಷಿ. ಅದು ಆಕಾಶದಲ್ಲಿ ಹಾರ್ತಾ ಇದೆ. ಯಾವ ರೀತಿ, ಯಾವ ವೇಗದಲ್ಲಿ? ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ, ಕಣ್ಣು ಮುಚ್ಚಿ ಕಣ್ ತೆಗೆದೊಳಗಾಗಿ ಹೆಂಗ್ ಹೋಗ್ತಾ ಇದೆ? ಗಾವುದ 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 ಮುಂದೆ ಮೈಲಿಗಟ್ಟಲೆ ಅದು ಹಾರ್ತಾ ಇದೆ, ವೇಗವಾಗಿ ಹಾರ್ತಾ ಇದೆ. ಅಂದ್ರೆ ನಮ್ಮ ಮುಂದೆ ಇರ್ತಕ್ಕಂಥ ಕಾಲದ ಪಕ್ಷಿ ವೇಗವಾಗಿ ಹಾರ್ತಾ ಇದೆ. ನಮ್ಮ ಸಮಯ ಅಂದ್ರೆ ನಮ್ಮ ಮುಂದೆ ಇರ್ತಕ್ಕಂಥ ಸಮಯ ಬಹಳ ವೇಗವಾಗಿ ಉರುಳಿ ಹೋಗ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ತೀವಿ. ನಮ್ಮ ಜೀವನ ಬಹಳ 3 ದಿನದ ಜೀವನ ಅಷ್ಟೇ, ಗೊತ್ತಾಯ್ತಾ? ಹುಟ್ಟು ಸಾವು ಇವೆರಡರ ನಡುವೆ ಇರ್ತಕ್ಕಂಥದ್ದೇ ಜೀವನ. ಜನನ ಮರಣ. ಜನನ ಅನ್ನೋದು 3 ಅಕ್ಷರ, ಮರಣ ಅನ್ನೋದು 3 ಅಕ್ಷರ. ಅದ್ರ ನಡುವೆ ಇರ್ತಕ್ಕಂಥದ್ದೇ ಜೀವನ. 3 ಅಕ್ಷರ, 3 ದಿನದ ಬಾಳು. ನಮ್ಮ ಜೀವನ ಎಷ್ಟು? 3. ಅದೊಂದು ನಿಮಿಷ 3 ನಿಮಿಷ. ಬಾಲ್ಯ, ಯೌವನ, ಮುಂದೆ ನೋಡಿ ಹೋಗೋಣ. ಕಾಲಪಕ್ಷಿ ಯಾವ ರೀತಿ ಇದೆ, ತನ್ನ ಜೀವನ ಹೆಂಗ್ ನಡೆಸ್ತಾ ಇದೆ? ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ, ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ, ಮಂಡಲ ಗಿಂಡಲಗಳ ಗಡ ಮುಕ್ಕಿ, ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ. ನೋಡಿದ ರಾಜ್ಯದ ಒಬ್ಬ ರಾಜ ಇದ್ದಾನೆ. ಅವನು ತನ್ನ ರಾಜ್ಯವನ್ನು ಏನ್ ಮಾಡ್ಬೇಕು? ವಿಸ್ತಾರ ಮಾಡ್ಬೇಕು ಅಂದ್ರೆ ಆಸೆ ಅಲ್ವಾ? ಈಗ ನಿಮ್ದು 10 ಎಕರೆ ಜಮೀನು ಇತ್ತು ಅಂದ್ರೆ ಇನ್ನೊಂದು 5 ಎಕರೆ ಜಮೀನು ತಾಳು ಚೆನ್ನಾಗಿರುತ್ತಲ್ವಾ ಅಂತ ಎಷ್ಟು ಮಾಡ್ತೀರಲ್ವಾ? 1 ಎಕರೆ ಮನೆ ಕಟ್ಟಿ ಸಾಲು, ಚಪ್ರ ಹಾಕ್ತೀರಾ, ಮುಂದಿನಕ್ಕೆ ಅದು ಗೋಡೆ ಕಟ್ತೀರಾ, ಆಮೇಲೆ ಶೀಟ್ ಹಾಕ್ತೀರಾ, ಕಲದು ಆರ್ಸಿ ಮಾಡ್ತೀರಾ, ಹೌದಲ್ಲ? ಹೀಗೆ ಅದನ್ನು ಇಗ್ಗಿಸ್ತಾ ಹೋಗ್ತೀವಿ ನಾವು. ಹಾಗೇನೆ ರಾಜ್ಯದ ಒಡೆತನವನ್ನು ಹೊಂದಿರತಕ್ಕಂಥ ರಾಜ, ಅವನಿಗೂ ಆಸೆ ಇದೆ. ರಾಜ್ಯದ ನೋಡಿ, ರಾಜ್ಯದ ಸಾಮ್ರಾಜ್ಯ, ರಾಜ್ಯ ಕಟ್ಟಿದವನು ಅವನು ಸಾಮ್ರಾಜ್ಯ ಮಾಡಬೇಕು ಅಂತ ಹೊರಡ್ತಾನೆ. ರಾಜನಾದಂತವನು ಮಹಾರಾಜ ಆಗಬೇಕು ಅಂತ ಹೋಗ್ತಾನೆ. ಮಹಾರಾಜ ಆದವನು ನಾನು ಚಕ್ರವರ್ತಿ ಆಗಬೇಕು ಅಂತ ಹೋಗ್ತಾನೆ. ಅಸಿಸ್ಟೆಂಟ್ ಮಾಸ್ಟರ್ ಆಗಿದ್ದನು ಹೆಡ್ ಮಾಸ್ಟರ್ ಆಗಬೇಕು ಅಂತ ಹೋಗ್ತಾನೆ. ಹೆಡ್ ಮಾಸ್ಟರ್ ಆದರೂ ಇನ್ನೂ ಉನ್ನತ ಅಧಿಕಾರಿ ಆಗಬೇಕು ಅಂತ ಯೋಚನೆ ಮಾಡ್ತಾರೆ ಅಲ್ವಾ? ಹಾಗೇನೆ ಇಲ್ಲಿ ರಾಜ್ಯದ ಸಾಮ್ರಾಜ್ಯದ ತೆರೆ ಹೊಕ್ಕಿ, ರಾಜ್ಯವನ್ನು ಅವನು ಸಂಪಾದನೆ ಮಾಡಿದ್ದಾನೆ ಅಥವಾ ರಾಜ್ಯದ ಒಂದು ಒಡೆತನದಲ್ಲಿದ್ದಾನೆ. ಅವನಿಗೆ ಏನ್ ಮಾಡ್ತಾನೆ? ಇನ್ನೂ ಸಾಮ್ರಾಜ್ಯ ಮಾಡ್ಬೇಕು ನಾನು ಅಂತೇಳಿ ಆಸೆಯಿಂದ ಹೋಗ್ತಾನೆ. ಹಾಗೆ ತೆನೆ ಹೊಕ್ಕಿ, ತೆನೆಗಳನ್ನೆಲ್ಲ ನಾವೇನ್ ಮಾಡ್ತೀವಿ? ಕಟ್ ಮಾಡ್ಕೊಂಡು ಬಂದು ಕಣದಲ್ಲಿ ಹಾಕಿ ಕಸ ಕಡ್ಡಿನೆಲ್ಲ ತೆಗಿತೀವಿ ನಾವಲ್ಲ. ರೈತರು ಏನ್ ಮಾಡ್ತಾರೆ? ರಾಗಿ, ಜೋಳ, ಭತ್ತ ಇವನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಆ ಕಣದಲ್ಲಿ ಎಲ್ಲ ರಾಶಿ ಹಾಕ್ತಾರಲ್ವ. ರಾಶಿ ಹಾಕಿ ಅವನನ್ನು ಏನ್ ಮಾಡ್ತಾರೆ? ಅದನ್ನೊಂದು ಬರ್ಕೆ ತಗೊಂಡು, ಅಥವಾ ಅದೊಂದು ಈ ಉತ್ರಾಣಿ ಬರ್ಕೆ ನೋಡಿದ್ರು, ಆ ಉತ್ರಾಣಿ ಕಡ್ಡಿಯಿಂದ ಮಾಡಿರ್ತಕ್ಕಂಥ ಬರ್ಕೆನಲ್ಲಿ ಎಲ್ಲ ಗುಡಿಸಿ ಅದು ಇರ್ತಕ್ಕಂಥ ಕಸ ಕಡ್ಡಿನೆಲ್ಲ ತೆಗಿತಾರೆ. ಅದಾದ್ಮೇಲೆ ಮತ್ತೆ ರಾಶಿ ಮಾಡ್ತಾನೆ. ಆ ರಾಶಿ ಮಾಡಿ ಮತ್ತೆ ಮರ ತಗೊಂಡು ಗಾಳಿಗೆ ತೂರ್ತಾನೆ. ಅದರಲ್ಲಿ ಇರ್ತಕ್ಕಂಥ ಕಲ್ಲುಗಳು ಅಲ್ಲೇ ಬಿಡ್ತವೆ, ಸ್ವಲ್ಪ ಗಟ್ಟಿ ಕಾಳುಗಳು ಬಿಡ್ತವೆ, ಜೋಳ ಕಾಳೆಲ್ಲ ಮುಂದಕ್ಕೆ ಹೋಗ್ತವೆ. ಆ ಜೋಳೆಲ್ಲ ಸಪರೇಟ್ ಮಾಡ್ತಾನೆ, ಮತ್ತೆ ಗಟ್ಟಿ ಕಾಳು ಅಂತ ಮಾಡ್ತಾನೆ. ಅದನ್ನ ತೆಗೆದು ಮತ್ತೆ ಜರಡಿಗೆ ಹಾಕಿಸ್ತಾನೆ, ಮತ್ತೆ ಅದರಲ್ಲಿರೋ ಕಲ್ಲುಗಳನ್ನೆಲ್ಲ ತೆಗೆಸ್ತಾನೆ. ಹೀಗೆ ಇದನ್ನ ಒಕ್ಕಿ ಅಂತಾರೆ, ತೆನೆ ಒಕ್ಕಿ ಅಂತ ಕರೀತಾರೆ. ಇದಕ್ಕೆ ತೆನೆ ಒಕ್ಕಲು ಅಂತಂದ್ರೆ ಕಸ ಕಡ್ಡಿನೆಲ್ಲ ಸ್ವಚ್ಛಗೊಳಿಸ್ತಕ್ಕಂಥದ್ದು. ಹಾಗೆ ಈ ಕಾಲಪಕ್ಷಿಯ ಸೆಳೆತಕ್ಕೆ ಸಿಕ್ಕಂತ ವ್ಯಕ್ತಿಗಳೇನಾಗಿದೆ ಅಂತಂದ್ರೆ, ಎಷ್ಟು ಇದ್ದಿದ್ರಲ್ಲಿ ತೃಪ್ತಿ ಪಡಲ್ಲ ನಾವು. ಇಷ್ಟಿದ್ದದ್ದೇ ಇನ್ನೂ ಇಷ್ಟು ಬೇಕು. ರಾಜ್ಯ ಇದೆ, ಸಾಕಾಗಿಲ್ಲ ಅವನಿಗೆ. ಅವನು ರಾಜ್ಯ ಇರ್ತಕ್ಕಂಥದ್ದನ್ನ ಸಾಮ್ರಾಜ್ಯ ಮಾಡ್ಬೇಕಂತ ಹೊರಡ್ತಾನೆ. ಹಾಗೆ ಎಲ್ಲ ಸಣ್ಣ 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 ರಾಜ್ಯಗಳನ್ನೆಲ್ಲ ತನ್ನ ತೆಕ್ಕಿಗೆ ಹಾಕೊಂಡು ದೊಡ್ಡ ಸಾಮ್ರಾಜ್ಯ ಕಟ್ತಾರೆ. ಹಾಗೆ ಇದು ಕಾಲಪಕ್ಷಿಯ ಸೆಳೆತಕ್ಕೆ ಒಳದಂತ ಪ್ರತಿ ಮನುಷ್ಯನು ಕೂಡ ಮಾಡೋದು ಹೀಗೇನೆ ಇದೆ. ಅದನ್ನೇ ಕವಿ ಎಷ್ಟು ಚೆನ್ನಾಗಿ ಹೇಳಿದ ನೋಡಿ. ಏನ್ ಮಾಡ್ತಾನೆ? ರಾಜ್ಯ ಇರ್ತಕ್ಕಂಥದ್ದನ್ನ ಸಾಮ್ರಾಜ್ಯ ಕಟ್ಟೋದಕ್ಕೆ ಹೋಗಿ ಸಣ್ಣ ಸಣ್ಣ ರಾಜ್ಯಗಳನ್ನೆಲ್ಲ ಸೋರಿಸ್ಬಿಟ್ಟು ತನ್ನ ತೆಕ್ಕೆಗೆ ಹಾಕೊಂಡು ಅದಕ್ಕೆ ಮಂಡಲ ಗಿಂಡಲಗಳ
ಗಡಮುಕ್ಕಿ. ಮಂಡಲ, ಹಿಂದಿನ ಕಾಲದಲ್ಲಿ ಮಂಡಲ ಪಂಚಾಯತಿ, ಈಗೆಲ್ಲ ಗ್ರಾಮ ಪಂಚಾಯತಿ ಆಗಿರ್ತದವಲ್ಲ, ಗ್ರಾಮ ಪಂಚಾಯತಿ ಆಗಿದೆ. ಈಗ ಗ್ರಾಮ ಪಂಚಾಯತಿ ಇದೆ, ಒಂದು 5-6 ಹಳ್ಳಿಗಳು ಸೇರಿ ಒಂದು ಗ್ರಾಮ ಪಂಚಾಯತಿ ಆಗಿದೆ. ಹಾಗೆ ಒಂದು 5-6 ಗ್ರಾಮ ಪಂಚಾಯತಿಗಳು ಸೇರಿ ಹಿಂದೆ ಒಂದು ಮಂಡಲ ಪಂಚಾಯತಿ ಅಂತ ಇತ್ತು. ಆ ಮಂಡಲ ಪಂಚಾಯತಿ ಹೋಗಿ ಈಗೆಲ್ಲ ಸಣ್ಣ ಸಣ್ಣದಾಗೆ 5-6 ಹಳ್ಳಿಗೂ ಒಂದು ಗ್ರಾಮ ಪಂಚಾಯತಿ ಮಾಡಬಹುದು. ಮೊದಲು 10, 15, 20 ಹಳ್ಳಿಗಳು ಸೇರಿ ಒಂದು ಮಂಡಲ. ಆ ಮಂಡಲ ಗಿಂಡಲ ಗಡಮುಕ್ಕಿ ಅವನ್ನೆಲ್ಲವನ್ನು ಒಂದೊಂದೇ ಹಳ್ಳಿಗಳನ್ನ ಒಂದೊಂದು ಮಂಡಲಗಳನ್ನೆಲ್ಲ ವಶಪಡಿಸಿಕೊಂಡು ಅವನ ರಾಜ್ಯ ಇದನ್ನ ಸಾಮ್ರಾಜ್ಯ ಕಟ್ಟಬೇಕು ಅಂತ ಆಸೆ ಪಡ್ತಾನೆ ಮನುಷ್ಯ. ಅಂದ್ರೆ ಅವನ ಆಸೆಗೆ ಕೊನೆ ಇಲ್ಲ, ಎಷ್ಟಿದ್ರು ಸಾಕಾಗೋದಿಲ್ಲ. ಮಂಡಲ ಗಿಂಡಲಗಳ ಗಡಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಅವನ್ನೆಲ್ಲ ತೇಲಿಸಿ ಮುಳುಗಿಸಿ ಅವನ್ನೆಲ್ಲ ರಾಜ್ಯವನ್ನು ಕಿತ್ಕೊಂಡು, ಇನ್ನು ಕೆಲವು ಸಾರ್ವಭೌಮರಿದ್ರೆ ಅವನಲ್ಲಿ ನಿಮ್ಗೆ ಕುಕ್ಕಿಯಾದ್ರೂ ಅವ್ರು ಕಳಿಸ್ಕೊಳ್ತಾರೆ. ಅವರನ್ನ ಸೋಲಿಸಿ ಏನೋ ಮಾಡಿ ಅವ್ರ ರಾಜ್ಯವನ್ನ ಕಿತ್ಕೊಳ್ತಾರೆ. ಅದು ರಾಜ್ಯ. ಹಾಗೆ ಮನುಷ್ಯನು ಅಷ್ಟೇ, ತನ್ನ ಬೆಳವಣಿಗೆಗೆ ಇನ್ನೊಬ್ಬರು ಸಮಾಧಿ ಕಟ್ಟಿ ಆದರೂ ಅವನು ತಾನು ಉದ್ಧಾರ ಆಗಬೇಕು ಅಲ್ವಾ? ಇದೇನು ಕಾಲಪಕ್ಷಿಗೆ ಸೆಳೆತಕ್ಕೆ ಒಳಗಾಗಿರ್ತಕ್ಕಂಥ ಪ್ರತಿಯೊಬ್ಬರು ಮಾಡೋದು ಹೀಗೇನೆ. ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ. ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ? ನೆತ್ತಿಯನ್ನು ಕುಕ್ಕಿ ಆದ್ರೂ ತನ್ನ ಏನನ್ನು ನುಂಗಿದೆ? ಏನನ್ನ ಮುಕ್ಕಿದೆ? ಅದು ಗಡಮುಕ್ಕಿ. ಅವನ್ನೆಲ್ಲ ಬೇಸನಕ ಅದನ್ನ ತನ್ನ ವಶಕ್ಕೆ ಪಡ್ಕೊಳ್ಳುತ್ತದೆ. ಯುಗ ಯುಗಗಳ ಹಣೆ ಬರಹವ ಮರೆಸಿ, ಮನ್ವಂತರಗಳ ಭಾಗ್ಯವ ತೆರೆಸಿ, ರೆಕ್ಕೆಯ ಬೀಸುತ್ತ ಚಿಂತನ ಗುಡಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಅಂದ್ರೆ ಯುಗ ಯುಗ ಕಳೆದ್ರೂ ಕೂಡ, ಯುಗ ಯುಗಗಳು ಕಳೆದ್ರೂ ಕೂಡ ಯುಗ ಯುಗಗಳ ಹಣೆ ಬರಹವ ಒರೆಸಿ. ನೋಡಿ, ಪ್ರತಿಯೊಂದು ಯುಗಗಳು ಕಳೆದ್ರೂ ಕೂಡ ಏನಾಗಿದೆ? ಹೊಸತನ, ಹೊಸ ಚೈತನ್ಯ, ಏನೋ ಒಂದು ರೀತಿ ಬದಲಾವಣೆ ಅಂತಕ್ಕಂಥ ಆಗ್ತಾನೇ ಇರುತ್ತೆ. ಆದ್ರೆ ಕಾಲ ಪಕ್ಷಿ ಉರುಳದು ಹೋದಂಗೆ, ಅದು ಕಾಲ ಪಕ್ಷಿ ಹಾದಂಗೆಲ್ಲ, ಕಾಲ ಅನ್ನೋದು ಕಳೆದಂಗೆಲ್ಲ ಹೊಸ ಚೈತನ್ಯ ಅಂತಕ್ಕಂಥದ್ದನ್ನ ನಾವು ಕಾಣ್ತಾನೆ ಇರ್ತೀವಿ. ಆ ಹಣೆ ಬರಹವನ್ನೇ ಅದಲು ಬದಲು ಮಾಡಿ. ಈಗ ಯಾರಿಗೆ ಗೊತ್ತಿತ್ತು ಹಿಂದೆ ಅಲೆಮಾರಿಯಾಗಿ ಜೀವನವನ್ನು ನಡೆಸ್ತಿದ್ದಂತಹ ಮನುಷ್ಯ ಈಗ ನಾಗರಿಕತೆಗೆ ಒಳಗಾಗಿ ಇಷ್ಟರ ಮಟ್ಟಿಗೆ ಬಟ್ಟೆ ಹಾಕೊಂಡು ಹಿಂಗೆ ಕ್ಲಾಸ್ ಅಲ್ಲಿ ಪಾಠ ಕೇಳ್ತಿದ್ದಾರೆ ಅಂದ್ರೆ ಈ ರೀತಿ ಬದಲಾವಣೆ ಆಗುತ್ತೆ ಅಂತ ಆದಿಮಾನ ಕಂಡಿದ್ದ. ಯುಗ ಯುಗ ಕಳೆದಂತೆಲ್ಲ ಹೊಸ ಬದಲಾವಣೆ ಅಂತಕ್ಕಂಥದ್ದು ಆಗುತ್ತೆ. ನನ್ನೇ ಒಂದು ಗೀತ ಸಾರ ನೀವು ನೋಡಿದ್ರಿ ಅಲ್ಲ? ಲಾಸ್ಟಿಗೆ ಒಂದು ಕೊನೆ ಸಾಲಿತ್ತು. ಏನಿತ್ತು ಅದರಲ್ಲಿ? ಒಂದು ಕೊನೆ ಸಾಲು ಬರೆದಿತ್ತು. ಅದಕ್ಕೆ ಕೊನೆ ಸಾಲಿತ್ತು, ಪರಿವರ್ತನೆ ಪರಿವರ್ತನೆ ಜಗದ ನಿಯಮ. ಬದಲಾವಣೆ ಆಗ್ತಕ್ಕಂಥದ್ದು ಈ ಜಗತ್ತಿನ ನಿಯಮ. ಹಾಗೇನೆ ಯುಗ ಯುಗಗಳು ಕಳೆದ್ರು ಮನ್ವಂತರಗಳ ಭಾಗ್ಯವನ್ನ ತೆರೆಸಿ. ಅಂದ್ರೆ ಮನ್ವಂತರಗಳು ಅಂತಂದ್ರೆ ಇದು ವಿಶಾಲವಾಗಿರ್ತಕ್ಕಂಥ ಅರ್ಥ ಕೊಡ್ತಕ್ಕಂಥದ್ದು. ಇದಕ್ಕೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ನಾನು. ಮನ್ವಂತರ ಅಂತಂದ್ರೆ ಎಷ್ಟು ಯುಗಗಳು ಬರ್ತವೆ, ಎಷ್ಟು ವರ್ಷಗಳು ಬರ್ತವೆ, ಅದೊಂದು ದೊಡ್ಡ ಚಾರ್ಟ್ ಇದೆ, ಗೊತ್ತಾಯ್ತಾ? ಅದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಮನ್ವಂತರಗಳ ಭಾಗ್ಯವನ್ನ ತೆರೆಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ. ರೆಕ್ಕೆ ಅದು ಬೀಸಿದಷ್ಟು ಅದಕ್ಕಿಂತ ಉಲ್ಲಾಸ. ಅಕ್ಕಿ ಹಾರ್ತಾ ಇರ್ತಕ್ಕಂಥದನ್ನ ಹಾರುವಾಗ ಅದು ಬಹಳ ಸಂತೋಷದಿಂದ ಅಕ್ಕಿ ಹಾರ್ತಿರುತ್ತೆ. ಹಾಗೆ ಜೀವನವನ್ನ ಸಂತೋಷದಿಂದ ನಾವು ಪ್ರಾರಂಭ ಮಾಡ್ತೀವಿ. ಕಷ್ಟ ಸುಖ ಫಸ್ಟೆಲ್ಲ ಖುಷಿಯಾಗಿ ಮಾಡ್ತಿರ್ತೀವಿ, ಮುಂದೆ ಹೋದ್ಮೇಲೆ ತಾನೇ ಕಷ್ಟ ಸುಖ ಗೊತ್ತಾಗೋದು. ಹಾಗೆ ಹಕ್ಕಿ ಹಾರ್ತಾ ಇದೆ ಚೇತನದಿಂದ, ಅದನ್ನ ರೆಕ್ಕೆಯನ್ನು ಬೀಸ್ತಾ ಹಾರ್ತಾ ಇದೆ. ಹೊಸಗಾಲದ ಹಸು ಮಕ್ಕಳ ಹರಸಿ. ಹೊಸದಾಗಿ ಬರ್ತಕ್ಕಂಥ ಪೀಳಿಗೆ, ಹೊಸ ಪೀಳಿಗೆಯ ಮಕ್ಕಳನ್ನ ಹರಸಿ, ಆಶೀರ್ವದಿಸಿ.
ಹೊಸ ಹೊಸ ಬದಲಾವಣೆಗಳು ಆಗ್ತಾ ಇರ್ತವೆ. ಆದ್ರೆ ಕಾಲ ಪಕ್ಷಿಯದು ಓಡ್ತಾನೆ ಇರುತ್ತೆ, ಕಾಲ ಉಳ್ತಾನೆ ಇರುತ್ತೆ. ಹೊಸ ಮಕ್ಕಳು ಹುಡ್ತಿರ್ತಾರೆ, ಹಳೆ ಮಕ್ಕಳು ವಯಸ್ಸಾಗಿ ನಿಧನ ಆಗ್ತಾ ಇರ್ತಾರೆ. ಇದು ಜಗದ ನಿಯಮ. ಪರಿವರ್ತನೆ ಆಗ್ಲೇಬೇಕು, ಹಣ್ಣೆಲೆ ಉದುರಬೇಕು, ಹೊಸ ಎಲೆ ಸಿಗಲೇಬೇಕು. ಅಕ್ಕಿ ಹಾರುತ್ತಿದೆ ನೋಡಿ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ ಅಕ್ಕಿ ಹಾರುತ್ತಿದೆ ನೋಡಿ. ನೋಡಿ, ಕವಿ ದ.ರಾ. ಬೇಂದ್ರೆ ಅವರು ಈ ಕವನವನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ ಕವಿ ದ.ರಾ. ಬೇಂದ್ರೆ ಅವರು ಈ ಕವನವನ್ನ ರಚನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸಿದರು ನೋಡಿ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ. ಬೆಳ್ಳಿ ಅಂದ್ರೆ ಯಾರು? ಆಗ್ಲೇ ಹೇಳಿದೆ ನಾನು, ಶುಕ್ರ. ಬೆಳ್ಳಿ ಅಂದ್ರೆ ಶುಕ್ರ ಗ್ರಹ. ಬೆಳ್ಳಿಯ ಹಳ್ಳಿ ಆ ಶುಕ್ರ ಗ್ರಹ, ಮೇರೆಯ ಮೀರಿ ಆ ಶುಕ್ರ ಗ್ರಹವನ್ನು ದಾಟಿ ತಿಂಗಳಿನೂರಿನ ನೀರನ್ನು ಹೀರಿ. ಚಂದ್ರಲೋಕ, ಚಂದ್ರಲೋಕದಲ್ಲಿ ನೀರಿದೆ ಅಂತಂದೇಳಿ ವಿಜ್ಞಾನಿಗಳು ಕಂಡುಹಿಡಿತಾರೆ, ಹೌದಾ? ಅದು ನಾನೇ ಕವಿ ಮೊದಲೇ ಬಂದಿದೆ. ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ. ಈ ಪದ್ಯ ಬರೆಯುವಾಗ ಮನುಷ್ಯ ಇನ್ನು ಮಂಗಳ ಲೋಕವನ್ನ ಕಂಡಿರಲಿಲ್ಲ, ಮಂಗಳ ಲೋಕಕ್ಕೆ ಯಾರು ಹೋಗುವುದಿಲ್ಲ. ಆದ್ರೆ ದ.ರಾ. ಬೇಂದ್ರೆ ಕವಿ ನೋಡಿ ಅದಕ್ಕೆ ಹೇಳ್ತಾರೆ, ರವಿ ಕಾಣದನ್ನ ಕವಿ ಕಂಡ. ಸೂರ್ಯನಿಗೂ ಕಾಣದೇ ಇರ್ತಕ್ಕಂಥದ್ದನ್ನ ಕವಿ ತನ್ನ ಕಲ್ಪನಾ ಶಕ್ತಿಯಿಂದ ಕಾಣಬಹುದು ಅಂತ. ಕವಿ ರವಿ ಕಾಣದನ್ನ ಕವಿ ಕಂಡ. ಇಲ್ಲಿ ಮಂಗಳ ಲೋಕಕ್ಕೆ ಹೋಗಿರ್ಲಿಲ್ಲ ಈ ಕವನ ಬರೆಯುವಾಗ. ಆದ್ರೆ ಈ ಕವನ ಬರೆದಾದ್ಮೇಲೆ ಅನ್ನೋದು ಕವಿ ದ.ರಾ. ಬೇಂದ್ರೆ ಎಷ್ಟರ ಮಟ್ಟಿಗೆ ಯೋಚನೆ ಮಾಡಿದ್ದಾರೆ. ತಿಂಗಳಿನೂರಿನ ನೀರನ್ನು ಹೀರಿ ಚಂದ್ರಲೋಕಕ್ಕೆ ಹೋಗಿ ಅಲ್ಲಿ ನೀರನ್ನ ಕಂಡಿಡ್ಕೊಂಡು ಬಂದ. ಅದಾದ್ಮೇಲೆ ಆಡ್ತಾ ಆಡ್ತಾ ಅಂದ್ರೆ ಅದು ಇನ್ನೂ ಕಂಡಿಡಿತಾ ಏನ್ ಮಾಡ್ತಿದ್ದಾನೆ, ಹಾರಾಡಲು ಇನ್ನೂ ಸಾಕಾಗಿಲ್ಲ, ಇನ್ನೂ ಹಾರಾಡಬೇಕು ಅಂತ ಕಾಲ ಪಕ್ಷಿ ಇನ್ನೂ ಹಾರಾಡಬೇಕು ಅನ್ನಿಸ್ತು. ಎಲ್ಲಿಗೋಯ್ತು? ಮಂಗಳ ಲೋಕದ ಅಂಗಳಕ್ಕೇರಿ. ಈ ಮನುಷ್ಯ ಮಂಗಳ ಲೋಕಕ್ಕೂ ಹಾರಿ ಹೋಗಿ ಬಂದ್ಬಿಟ್ಟ. ಅವಾಗಿನ್ನೂ ಈ ಕವನ ಬರೆಯುವಾಗ ಇನ್ನು ಮಂಗಳ ಲೋಕಕ್ಕೆ ಹೋಗಿಲ್ಲ. ಆದ್ರೆ ಕವಿ ಕಲ್ಪನೆಯಲ್ಲಿ ಮಂಗಳ ಲೋಕಕ್ಕೆ ಅವಾಗಲೇ ಕಳಿಸ್ಬಿಟ್ಟಿದೆ. ಇದು ಕವಿಯ ಕಲ್ಪನೆ, ಇದು ಕವಿತ್ವ ಅಂತ. ಹಾಗಾಗಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಅಂದ್ರೆ ಮಂಗಳ ಲೋಕಕ್ಕೂ ಕೂಡ ಒಂದೊಂದು ದಿನ ಈ ಮನುಷ್ಯನಾದಂತ ಹೋಗ್ತಾನೆ ಅನ್ನೋದನ್ನ ಈ ಕವನದ ಮೂಲಕ ಮುಖ್ಯವಾಗಿ ಕವಿ ದ.ರಾ. ಬೇಂದ್ರೆ ತಿಳಿಸಿದ್ದಾರೆ. ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ಶುಕ್ರ ಗ್ರಹವನ್ನು ದಾಟಿ ತಿಂಗಳಿನೂರಿನ ನೀರನ್ನು ಹೀರಿ ಚಂದ್ರಲೋಕದಲ್ಲಿರ್ತಕ್ಕಂಥ ನೀರನ್ನು ಕುಡಿದು ಅಥವಾ ಆ ನೀರ ಚಂದ್ರಲೋಕವನ್ನು ಮೆಟ್ಟಿ ನಿಂತು ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳಕ್ಕೇರಿ. ಆ ಮಂಗಳ ಲೋಕದವನ್ನು ಅವನು ಮೆಟ್ಟಿ ನಿಲ್ತಾನೆ. ಹಕ್ಕಿ ಹಾರುತ್ತಿದೆ ನೋಡಿದೀರಾ, ಹಕ್ಕಿ ಹಾರ್ತಾ ಇದೆ ನೋಡಿದೀರಾ ಅಂತಂದೇಳಿ ಕವಿ ಈ ಕವನದಲ್ಲಿ ತಿಳಿಸಿದ್ದಾರೆ. ಮುಟ್ಟಿದೆ ದಿಗ್ಮಂಡಲಗಳ ಅಂಚ. ಎಷ್ಟು ಚೆನ್ನಾಗಿದೆ. ಮುಟ್ಟಿದೆ ದಿಗ್ಮಂಡಲ, ದಿಕ್ಕುಗಳು, ದಿಕ್ಕುಗಳ ಮಂಡಲ. ಎಷ್ಟಿದಾವೆ ದಿಕ್ಕು? 8 ದಿಕ್ಕುಗಳಿದಾವೆ. 4 ಮುಖ್ಯ ದಿಕ್ಕುಗಳು, 4 ಉಪ ದಿಕ್ಕುಗಳು. ಈ 8 ದಿಕ್ಕುಗಳ ಒಂದು ಮಂಡಲವನ್ನ ಮುಟ್ಟಿದೆ ದಿಗ್ಮಂಡಲಗಳ ಅಂಚ. 8 ದಿಕ್ಕುಗಳ ಅಂಚನ್ನು ಕೂಡ ಮುಟ್ಟಿದಾನೆ ಈ ಮನುಷ್ಯ. ಮುಟ್ಟಿಲ್ಲ ಅಂದ್ರೆ ಮುಂದೊಂದು ಮುಟ್ತಾನೆ ಅಂತ. ಇವಾಗ ಮುಟ್ಟಿಲ್ಲ ಅಂದ್ರೆ ಮುಂದೊಂದಿನ ಮುಟ್ತಾನೆ, 8 ದಿಕ್ಕುಗಳ ಅಂಚನ್ನ ತಲುಪ್ತಾನೆ ಅಂತ. ಮಂಗಳ ಲೋಕಕ್ಕೆ ಹೋಗಿದ್ದಾನೆ ಅಂದ್ರೆ ಇನ್ನು ಉಳಿದಂತವನೇನು ತಲುಪೋದಕ್ಕೆ ಏನು ಕಷ್ಟ ಆಗೋದಿಲ್ಲ. ಒಂದಲ್ಲ ಒಂದಿನ ಹೋಗ್ತಾನೆ ಅಂತ ಹೇಳಿ ಕವಿ ಅವಾಗ ಬಂದಿರ್ತಿದ್ದಾರೆ. ಆಚೆಗೆ ಚಾಚಿದೆ ತನ್ನಯ ಚುಂಚ. ಕಾಲ ಪಕ್ಷಿ ಅಷ್ಟೇ ಅಲ್ಲ, ಇನ್ನೂ ಆಚೆಗೆ ಚಾಚಿದೆ ತನ್ನ ಚುಂಚ, ತನ್ನ ಕೊಕ್ಕನ್ನು ಇನ್ನೂ ಚಾಚ್ತಾ ಇದೆ. ಕೊಕ್ಕರಿ ನೋಡಿದ್ರಲ್ಲ, ಇಲ್ಲಿದ್ರೆ
ಅಲ್ಲಿರ್ತಕ್ಕಂಥ ಮೀನನ್ನು ಇಟ್ಕೊಂಡು ತಿನ್ಬಿಡುತ್ತೆ. ಅಷ್ಟು ಉದ್ದನೇ ಕತ್ತನ್ನು ಹೊಂದಿರ್ತಕ್ಕಂಥ ಹಾಗೆ ಮನುಷ್ಯನ ಯೋಚನಾ ಲಹರಿ ಕೂಡ ಹಾಗೆ ಇದೆ. ಕಾಲ ಪಕ್ಷಿಯ ಯೋಚನೆನೂ ಆಗಿದೆ. ಅಂಚಿನ ಆ ಕಡೆ ಇರ್ತಕ್ಕಂಥದ್ದನ್ನು ನೋಡ್ಬೇಕು ಅನ್ನೋ ಕುತೂಹಲ ಈ ಕಾಲ ಪಕ್ಷಿಗೆ. ಆಚೆಗೆ ಚಾಚಿದೆ ತನ್ನೆಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಪಂಚ. ಬ್ರಹ್ಮಾಂಡಗಳು ಬ್ರಹ್ಮಾಂಡ ಜಗತ್ತು, ಆ ಇಡೀ ಜಗತ್ತನ್ನೇ ಅವನು ಹೊಡೆದಾಕಿದ್ದಾನೆ. ಅಂದ್ರೆ ಎಲ್ಲವನ್ನು ಇವನು ಕಬಳಿಸ್ತಾ ಇದ್ದಾನೆ, ಎಲ್ಲವನ್ನೂ ನೋಡ್ಬಿಟ್ಟಿದ್ದಾನೆ, ಎಲ್ಲವನ್ನೂ ದಾಟಿದ್ದಾನೆ. ಅದು ಸಾಲದಂಗೆ ಈ ಮನುಷ್ಯನ ಆಸೆ ಹೇಗಿದೆ, ಅದನ್ನೂ ಸಾಲದ ಹಾಗೆ ಅವನಿನ್ನೂ ಮೇಲೆ ಏರ್ತಾನೇ ಇದ್ದಾನೆ. ಅವನು ಇನ್ನೂ ಮೇಲೆ ಏರ್ತಾನೆ ಇದ್ದಾನೆ. ಇನ್ನೂ ಹೊರಗೇನೋ ಇದೆಯೇನೋ ಜಗತ್ತಿನಲ್ಲಿ ಅಂತಂದೇಳಿ ಹುಡುಕ್ತಾ ಇದ್ದಾನೆ. ಹಾಗಾಗಿ ಈ ಹಕ್ಕಿ ಅಂತಕ್ಕಂಥದ್ದು ನೋಡ ಅರ್ಥ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿದೆ ನೋಡಿ ಪಕ್ಷಿ, ಅದು ಬಣ್ಣದ ಪಕ್ಷಿ ತೋರಿಸಿದ ನೋಡಿ. ಅಂದ್ರೆ ಇಲ್ಲೊಂದು ಅರ್ಥ ಕೊಟ್ಟಿರೋದ್ರಲ್ಲಿ ಹಕ್ಕಿಯ ಬಾಲದಲ್ಲಿ ಕಪ್ಪು ಬಿಳುಪು ಬಣ್ಣವಿದೆ, ಮೈತುಂಬ ಬಿಳಿಯ ಹೊಳೆಯುವ ಗರಿ ಇದೆ, ಪಕ್ಕದಲ್ಲಿ 2 ರೆಕ್ಕೆಗಳಿದ್ದು ಕೆಂಪು ಹಳದಿ ಹೀಗೆ ನಾನಾ ಬಣ್ಣಗಳಿಂದ ಕೂಡಿದೆ ಎನ್ನುವ ಈ ಸಾಲಿನಲ್ಲಿ ಕವಿ ಕಾದು ಕಪ್ಪು ಬಿಳುಪಿನ ಭೂತಕಾಲದಿಂದ, ಭೂತಕಾಲ ಅಂದ್ರೆ ಹಿಂದೆ ಆಗೋಗಿರ್ತಕ್ಕಂಥದ್ದು ಆಯ್ತಾ, ಬಣ್ಣ ಬಣ್ಣದ ಭವಿಷ್ಯತ್ ಕಾಲಕ್ಕೆ ನೋಡಿ. ಅಂದ್ರೆ ಈಗಾಗಲೇ ನಾವು ಭೂತಕಾಲವನ್ನ ಕಳೆದು ಈಗ ಭವಿಷ್ಯತ್ ವರ್ತಮಾನದಲ್ಲಿ ಇದೀಗ ನಾವೀಗ ನಾನು ಪಾಠ ಮಾಡ್ತೀನಿ, ನೀವು ಕೇಳ್ತಾ ಇದ್ದ ಇದು ವರ್ತಮಾನ. ನಾಳೆ ಭವಿಷ್ಯತ್ ಬಣ್ಣದಿಂದ ಕೂಡಿದಂತ ಭವಿಷ್ಯತ್ತಿದೆ ಮುಂದೆ. ನಮ್ಮ ಜೀವನ ಇನ್ನು ಬಣ್ಣದಿಂದ ಕೂಡಿದೆ ಅಂತ ಅದನ್ನೇ ಈ ಕವಿ ಹೇಳಿರೋದು. ಬಣ್ಣದ ಭವಿಷ್ಯತ್ ಕಾಲಕ್ಕೆ ಹೇಗೆ ಸಾಗಿ ಬಂದಿದೆ ಎಂದು ಹೋಲಿಕೆಯ ಮೂಲಕ ಅರ್ಥೈಸುತ್ತಾರೆ. ನಾನಾಗಲೇ ಹೇಳಿದೆ ನಿಮಗೆ, ಮನುಷ್ಯ ಹಿಂದೆ ಅರ್ಮಾನಿಯಾಗಿ ಎಲ್ಲೋ ಕಾಡಿನಲ್ಲಿ ಗೆಡ್ಡೆಗೆ ಸುತ್ತಿಸ್ಕೊಂಡಿದ್ದಂತೂ ಇವತ್ತು ಬಟ್ಟೆ ಹಾಕೊಂಡು ನಾಗರಿಕನಂತೆ ಸಂಸ್ಕೃತಿಯನ್ನು ಬಳಸಿಕೊಂಡು ಯಾವ ರೀತಿ ಮುಂದುವರೆದಿದ್ದಾನೆ ಅಂತ. ಅದು ಭೂತಕಾಲ. ಈ ವರ್ತಮಾನ ಕಾಲ, ಮುಂದೆ ಇರ್ತಕ್ಕಂಥದ್ದು ಭವಿಷ್ಯತ್ ಕಾಲ. ಆ ಭವಿಷ್ಯತ್ ಕಾಲದಲ್ಲಿ ಮನುಷ್ಯ ಯಾವ ರೀತಿ ಪರಿವರ್ತನೆ ಆಗ್ತಕ್ಕಂಥದ್ದನ್ನ ಕವಿ ಇಲ್ಲಿ ಸೂಚ್ಯವಾಗಿ ತಿಳಿಸಿರ್ತಕ್ಕಂಥದ್ದು ಕಾಣಬಹುದು. ನೋಡಿ, ಕಾಲ ಪಕ್ಷಿಯ ಬಣ್ಣಗಳು ಯಾವ ರೀತಿ ಅಂತಕ್ಕಂಥದ್ದನ್ನ ಕಾಣಬಹುದು. ಬಣ್ಣದಿಂದ ಇರ್ತಕ್ಕಂಥ ಪೂಕ್ಗಳಾಗಿದ್ದಾವೆ. ಅಲ್ಲಿ ಪ್ರತಿಯೊಂದು ಇದರ ಭಾವಾರ್ಥ ಕೂಡ ಕೊಟ್ಟಿದ್ದಾರೆ ನೋಡಿ. ನಕ್ಷತ್ರಗಳ ಮಾಲೆಯನ್ನು ಕೊರಳಿಗೆ ಹಾಕಿಕೊಂಡು ಹಕ್ಕಿ ಸೂರ್ಯ ತನ್ನ 2 ಕಣ್ಣುಗಳಾಗಿ ಮಾಡಿಕೊಂಡಿರ್ತಕ್ಕಂಥದ್ದು. ಇದು ನಮಗೆ ಬಿಟ್ಟಿದೆ. ಭಾವಾರ್ಥ ಬರ್ಕೊಂಡು ಬಿಳಿ ಬಣ್ಣದ ಭಾವಾರ್ಥ ಕೊಟ್ಟಿದ್ದಂತೆ ಚಂದ್ರಲೋಕಕ್ಕೂ ಕೂಡ ಮನುಷ್ಯ ಹೋಗಿ ಬಂದಿದ್ದಾನೆ. ಚಂದ್ರಲೋಕಕ್ಕೂ ಹೋಗಿ ಬಂದಿದ್ದಾನೆ. ಅದೇ ರೀತಿ ಮಂಗಳ ಲೋಕ ಅಲ್ಲಿ ಕೂಡ ಹೋಗಿ ಬಂದಿದ್ದಾನೆ. ಅಲ್ಲಿ ಅದರೊಳಗೆ ಹಕ್ಕಿ ಕವಿ ಕಣ್ಣಿಗೆ ಅವರವರು ಯೋಚನಾ ಲಹರಿ ಹಿಂದಿರುತ್ತೆ ಅನ್ನೋದಕ್ಕೆ ನೋಡಿ. ಇದನ್ನೇನೆ ಇನ್ನೂ ಒಂದು ಇದೇ ತರ ಮೇಲೆ ಅವರು ಇನ್ನೊಂದು ಕವನ ಬರೆದಿದ್ದಾರೆ. ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ? ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ? ಇನ್ನೊಂದು ಕವನ ಬರೆದಿದ್ದಾರೆ ನೋಡಿ. ಅಷ್ಟೇ ಅಲ್ಲ, ಇಲ್ಲೊಂದು ಪಕ್ಷಿ ಇದೆ ನೋಡಿ. ದಿಗ್ಬಂಡಲಗಳ ಅಂಚನ್ನು ದಾಟಿ ತನ್ನೆಯ ಚುಂಚವನ್ನು ಮುಂದಕ್ಕೆ ಚಾಚಿದೆ. ಅದು ಕೊನೆ ಎಡ್ಚಿದು ಆ ಬೆಟ್ಟದಲ್ಲಿದೆ. ಆ ಕೊನೆ ಎಡ್ಚಿಗಿದ್ರು ಕೂಡ ಅದಕ್ಕಿನ್ನೂ ಸಾಕಾಗಿಲ್ಲ.
ಇದು ಏನಿದೆ ಅಂತ ಹೇಳಿ ನೋಡ್ತಾ ಇದ್ದೇನೆ ಶಾಸ್ತ್ರ. ಅಂದ್ರೆ ಅದು ದಾಟಿ ಕೊಡ್ತಾ ಇದೆ. ಅಂದ್ರೆ ಮನುಷ್ಯ ಅವನ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ ಇಡೀ ಬ್ರಹ್ಮಾಂಡ ತಂದೆ ಅಂತಂದ್ರೂ ಕೂಡ ಇನ್ನೂ ಸಾಲ, ಇನ್ನೂ ಹೊರಗೇನಿದೆ ಅಂತ ಹುಡುಕ್ತಾ ಇದ್ದಾನೆ. ಸದ್ಯ ಅರ್ಥ ಆಗಿದೆ. ಈಗ ಒಂದ್ಸರಿ ವಸ್ತುನು ಪ್ರಾರಂಭವಾಗಿ ಸಾಮೂಹಿಕವಾಗಿ ಆಡ್ತಿರಲ್ಲ. ಒಟ್ಟಿಗೆ ಹೇಳ್ಬೇಕು. ಈರುಳ್ಳಿ ಒಂದು ನೀಲಮೇಘ ಮಂಡಲ ಸಮಬಣ್ಣ, ಇನ್ನೊಂದು ಯುಗ ಯುಗಗಳ ಹಣೆ ಬರಹವ ವರಸಿ ಅಂತ ಎರಡು ಪದ್ಯಗಳನ್ನ ಕಂಠಪಾಠಕ್ಕೆ ಇಟ್ಟಿದ್ದಾರೆ. ಇದು ಪರೀಕ್ಷಾ ದೃಷ್ಟಿಯಿಂದ ಎರಡೂ ಪದ್ಯಗಳು ಕಂಠಪಾಠ ಆಗ್ಲೇಬೇಕು. ಅರ್ಥ ಆಗ್ತಲ್ಲ ಹೇಳಿದ್ದು? ನಾಳೆ ಬರುವಾಗ ಇವೆರಡು ಪದ್ಯನು ಕಂಠಪಾಠ ಮಾಡ್ಕೊಂಡ್ ಬರ್ಬೇಕು. ಈಗ ಪುಸ್ತಕ ಎಲ್ಲ ಮುಚ್ಚಿಡಿ ನೋಡೋಣ. ಅಷ್ಟೇ ಉತ್ತರ ಹೇಳಬೇಕು, ಏನು ಮಾತಾಡಂಗಿಲ್ಲ. ಅಥವಾ ಏನಾದ್ರೂ ಡೌಟ್ ಇದ್ರೆ ಈ ದೇವಕ್ಕೆ ಆ ನಂತರ ನಾನು ಪ್ರಶ್ನೆ ಕೇಳಿ. ನಿಮ್ಗೆ ಏನಾದ್ರೂ ಈ ಪದ್ಯವಾದದಲ್ಲಿ ಡೌಟ್ ಇದ್ರೆ ಪ್ರಶ್ನೆಯನ್ನ ಕೇಳಬಹುದು. ಡೌಟ್ ಇಲ್ಲ ಹಾಗಾದ್ರೆ? ನಾನು ಕೇಳೋಣಾಗಾದ್ರೆ ಪುಸ್ತಕ ಎಲ್ಲ ಮುಚ್ಚಿಡಿ. ಹಕ್ಕಿ ಯಾವ ವೇಗದಲ್ಲಿ
ಹಾರುತ್ತಿದೆ. ಗುಂಪಲ್ಲಿ ಹೇಳಂಗಿಲ್ಲ, ಗೊತ್ತಿದ್ರೆ ನಿಂತ್ಕೊಂಡು ಹೇಳ್ಬೇಕು, ಒಬ್ಬೊಬ್ರು ಹೇಳ್ಬೇಕು, ಇಲ್ಲ ನಾನು ಕೇಳ್ದ ಅಂತ ಹೇಳ್ಬೇಕು. ಗೊತ್ತಿದ್ರೆ ಎವೆ ತೆರೆ ದಿಕ್ಕುವ ಹೊತ್ತಿನ ಹೊಳಗೆ ಕಣ್ಣು ಮುಚ್ಚಿ ಕಣ್ ತೆರೆಯದೊಳಗಾಗಿ ಗಾವುದ 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 ಮುಂದೆ ಮೈಲಿಗಟ್ಟಲೆ, ಅದು ಕಣ್ಣು ಮುಚ್ಚಿ ಕಣ್ ತೆಗೆದೊಳಗೆ ಮೈಲಿಗಟ್ಟಲೆ ಹಾರಿರುತ್ತೆ ಅಂದ್ರೆ ಅಷ್ಟು ವೇಗದಲ್ಲಿ ಹಾರ್ತಾ ಇದೆ. ಅರ್ಥ ಆಗ್ತಿದೆಯಾ? ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಗರಿಯಲ್ಲಿ ಯಾವ ಯಾವ ಬಣ್ಣಗಳಿದಾವೆ? ಕಪ್ಪಿನ ಬಣ್ಣ ಇದೆ, ಬಿಳಿ ಬಣ್ಣ ಇದೆ, ಕೆಂಪು ಬಣ್ಣ ಇದೆ, ಹೊನ್ನಿನ ಬಣ್ಣ, ಹಳದಿ ಬಣ್ಣ ಇದೆ. ಹೌದಲ್ಲ? ಹಳದಿ ಅಂದ್ರೆ ಬಂಗಾರ ಬಣ್ಣ ಅಂತ. ಕೆನ್ನನ, ಹೊನ್ನನ, ಕೆಂಪು ಮತ್ತು ಹಳದಿ ಅಂದ್ರೆ ಬಂಗಾರದ ಬಣ್ಣ ಇದೆ. ಕರಿ ನೆರೆ ಅಂದ್ರೆ ಕಪ್ಪು ಬಣ್ಣ ಬಿಳುಪು ಬಣ್ಣದಿಂದಲೂ ಅದರ ಗರಿಗಳು ಕೂಡಿದ್ದಾವೆ. ಹಕ್ಕಿಯ ಕಣ್ಣುಗಳು ಯಾವುವು? ಬರ್ತ ಹಕ್ಕಿ ಕಣ್ಣುಗಳು ಯಾವುವು? ಸೂರ್ಯ ಚಂದ್ರರೇ ಹಕ್ಕಿಯ ಕಣ್ಣುಗಳು. ಸೂರ್ಯ ಚಂದ್ರರು ಹಕ್ಕಿಯ ಕಣ್ಣುಗಳು. ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಹಕ್ಕಿ ಯಾರನ್ನು ಹರಸಿದೆ? ಹಕ್ಕಿಯು ಯಾರನ್ನು ಹರಸಿದೆ? ಯಾರನ್ನ ಹರಸಿದೆ? ವಾಕ್ಯ ರೂಪದಲ್ಲಿ ಹೇಳಪ್ಪ. ಹರಸಿದೆ. ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನ ಹರಸಿದೆ. ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಅವನ ಹಕ್ಕಿಯು ಯಾವುದರ ಸಂಕೇತ ಆಗಿದೆ? ಸಂಕೇತ ಆಗಿದೆಯಾ? ಯಾವುದರ ಸಂಕೇತ ಆಗಿದೆ? ಯಾವುದರ ಸಂಕೇತ? ಈ ಪದ್ಯದಲ್ಲಿ ಬರ್ತಕ್ಕಂಥ ಅಂಶವೇ ಕಾಲ ಪಕ್ಷಿಯ ಸಂಕೇತ ಆಗಿದೆ. ಹಕ್ಕಿಯು ಕಾಲ ಪಕ್ಷಿಯ ಸಂಕೇತ ಆಗಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಅದು ಸಮೀಕರಿಸಿ ಕವಿ ಈ ಪದ್ಯ ಬರೆದಿದ್ದಾರೆ ಅಂತ ಪ್ರಾರಂಭದಲ್ಲಿ ಹೇಳಿದ. ಅರ್ಥ ಆಗುತ್ತಲ್ಲ? ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ? ಗೌತಮ, ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ? ಬ್ರಹ್ಮಾಂಡವನ್ನು ದಾಟಿ, ಅಂಚನ್ನು ದಾಟಿ ತನ್ನ ಚುಂಚಗಳನ್ನ ಚಾಚಿದೆ. ಪದ್ಯ ಅರ್ಥ ಆಗಿದೆಯಲ್ಲ? ಹಾಗಾದ್ರೆ ಹೋಮ್ವರ್ಕ್ ಬರ್ಕೊಳ್ಳಿ ಬೇಗ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಹೇಳಿ ಬರ್ಕೊಳ್ಳಿ. ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಉದಾಹರಣ ಚಿಹ್ನೆಯಲ್ಲಿ ಬರ್ಕೊಳ್ಳಿ. ಸಾರ್ವಭೌಮರ ನೆತ್ತಿಯ ಕುಕ್ಕಿ ಒಂದು. ಎರಡನೇದು ಮಂಗಳ ಲೋಕದ ಅಂಗಳ ಕೇಳಿ. ಎರಡು ಸಂದರ್ಭ